ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢರ ಪಾದಾವರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಅದ್ವೈತ ಚಕ್ರವರ್ತಿ ಸಿದ್ಧಾರೂಢರ ಅನೇಕ ಅವರ ಭಾರತ ಪ್ರವಾಸದಲ್ಲಿ ಇಡೀ ಭಾರತ ಸುತ್ತಾಡಿದ ಪ್ರವಾಸದಲ್ಲಿ ಅವರ ಅನೇಕ ಪ್ರತಿಭೆಗಳು ಹೊಮ್ಮುತ್ತವೆ. ಅದರಲ್ಲಿ ಒಂದು ಪ್ರತಿಭೆಯನ್ನು ನಾವು ಈಗ ಅವಲೋಕಿಸೋಣ. ಅವರ ಚರಿತ್ರೆಯನ್ನು ಓದಿ. ಶ್ರೀ ಸಿದ್ಧಾರೂಢ ಸದ್ಗುರುನು ಪ್ರಾಣಿಗಳ ಮೇಲೆ ಭಾಳ ಕೃಪಾವಂತನು. ಆರ್ತಭೂತರಾದವರಿಗೆ ಇಷ್ಟಾರ್ಥಗಳನ್ನು ಕೊಡುವನು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇನೆಂದರೆ, ಗುರುಗಳು ವಿಷಯದ ಸುಖದ ಸ್ಥಾನವನ್ನು ದುಃಖವೆಂದು ಗಯಾ ಕ್ಷೇತ್ರದ ದಾರಿ ಮೇಲಿರೋ ಒಂದು ಸುಂದರ ದೇವಾಲಯಕ್ಕೆ ಹೋಗಿ ಕುಂತರು. ಆ ಸಮಯದಲ್ಲಿ ಅಲ್ಲಿ ದೇವರಿಗೆ ವಾದ್ಯ ಉಪಚಾರಗಳು ನಡೆಯುತ್ತಿದ್ದವು. ಇಲ್ಲಿ ಒಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಕುಳಿತುಕೊಳ್ತಾರೆ. ಅಲ್ಲಿ ಸಾಮಾನ್ಯವಾಗಿ ದಕ್ಷಿಣ ಕ್ಷೇತ್ರದ ಗುಡಿಗಳಲ್ಲಿ ಪೂಜೆ ಮಾಡೋ ಟೈಮ್ನಲ್ಲಿ ವಾದ್ಯಗಳು ನುಡಿಸೋ ಒಂದು ಪದ್ಧತಿ ಇದೆ. ಅಲ್ಲಿ ವಾದ್ಯಗಳು ಎಲ್ಲ ಉಪಚಾರಗಳು ನಡೀತಾ ಇರ್ತಾರೆ. ಗಾಯಕರು ಅಲ್ಲಿ ಭೈರವಿ ರಾಗ ತೆಗೆದು ಹಾಡ್ತಾ ಇರ್ತಾರೆ. ಇದನ್ನು ಕೇಳ್ತಾರೆ ಸಿದ್ಧರು, ನಮ್ಮ ಸಿದ್ಧಾರೂಢರು. ಇದು ಶಂಕರ ಪೂಜೆಯ ಕಾಲವಾದ್ದರಿಂದ ಶಂಕರಾಭರಣ ರಾಗವನ್ನು ತೆಗೀರಿ ಅಂತ. ಇದು ಶಂಕರ ಪೂಜೆಯ ಸಮಯ ಆಗಿದೆ, ಆದ ಕಾರಣ ಶಂಕರಾಭರಣದ ರಾಗ ಹಾಡ್ರಿ, ನೀವು ಯಾಕೆ ಆ ಭೈರವಿ ರಾಗ ಆಡ್ತಾಯಿದ್ರಿ ಅಂತ ಗಾಯಕರಿಗೆ ಹೇಳ್ತಾರೆ. ಆಗ ಅವರು ಅದ್ಯಾಕೆ ಅಂದರೆ ಅವ್ರಿಗೇನು ಗೊತ್ತಿಲ್ಲ. ಅದಕ್ಕೆ ಅವಧೂತರು ಹೇಳ್ತಾರೆ, ಹೃದಯ ಅಚ್ಛಾದಿಕೆ ಕುಂಡಲಿನಿ ಸರ್ಪಕ್ಕೆ ಶಂಕರಾಭರಣ ಅನ್ನುತ್ತಾರೆ. ಕುಂಡಲಿನಿಯು ನಾಭಿಸ್ಥಳವನ್ನು ಬಿಟ್ಟು ಊರ್ಧ್ವಮುಖವಾಗಿ ಬ್ರಹ್ಮರಂಧ್ರಕ್ಕೆ ಮುಟ್ಟಿದಾಗ ಇದರ ಫಲ ಪೂರ್ಣ ಸಿಗುತ್ತೆ ಅಂತ ಉತ್ತರ ಕೊಡ್ತಾರೆ. ಆಗ ಗಾಯಕರೆಲ್ಲ ಇವರು ಸಾಮಾನ್ಯದವರಲ್ಲ, ಬ್ರಹ್ಮವೇತ್ತರೆಂದು ತಿಳಿದು ಸಿದ್ಧರಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ರಾಗಗಳ ಉತ್ಪತ್ತಿ ಸ್ಥಾನ ಯಾವುಗಳೆಂದು ಕೃಪೆಯಿಂದ ನಮಗೆ ನಿರೂಪಿಸಬೇಕೆಂದು ಕೇಳ್ತಾರೆ. ಹಾಗಾದರೆ ರಾಗಗಳ ಉತ್ಪತ್ತಿ ಸ್ಥಾನಗಳನ್ನು ಹೇಳುವನ್ನು ಕೇಳಿರಿ. ಸಿದ್ಧಾರೂಢರು ಹೇಳ್ತಾರೆ, ಪರಶಿವನ ಸಪ್ತ ಮುಖಗಳು ಯಾವೆಂದರೆ ಈಶ್ವರ, ಸಜ್ಜಜ್ಯೋತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ, ನಿರಂಗ. ಇವುಗಳಿಂದ 7 ಸ್ವರಗಳು ಹೊರಡುತ್ತವೆ. ಅವು ಅನುಕ್ರಮದಿಂದ ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತು ನಿಷಾದ ಎಂಬ ಇವೇ ಆಗಿದ್ದಾರೆ. ಅವೇ ಜೀವ ಶರೀರದಲ್ಲಿ ಕಂಠ, ಶಿರ, ನಾಸಿಕ, ಹೃದಯ, ಮುಖ, ತಾಲು, ಪೂರ್ವಾಂಗ ಈ ಸ್ಥಾನಗಳಲ್ಲಿ ಉದ್ಭವಿಸುತ್ತವೆ. ಅವುಗಳ ರಂಜನ ಕಾಲಗಳಾವು ಎಂದರೆ ಮಧ್ಯಾಹ್ನ, ಅಪರಾಹ್ನ, ಸಾಯಂಕಾಲ, ಪೂರ್ವ, ಅಪರಾತ್ರಿ, ನಿಶಾ, ಅವಸಾನ ಎಂಬ ಅನುಕ್ರಮದಿಂದ ಇದ್ದಾವೆ. ಜೀವ ಶರೀರದಲ್ಲಿ ಸಪ್ತಸ್ವರಗಳನ್ನು ಉದ್ಭವ ಸ್ಥಾನದಲ್ಲೇ ಯಾವನಾದರೊಬ್ಬ ಗಾಯಕನು ಲಯ ಮಾಡಿದರೆ ಆತನು ಈಶಕೃಪೆಯಿಂದ ಜ್ಞಾನವನ್ನು ಪಡೆಯುತ್ತಾನೆ. ಈಶ್ವರ ಪ್ರೀತ್ಯರ್ಥವಾಗಿಯೇ ಸ್ವರವನ್ನು ದಂಡಿಸಬೇಕು. ನರರ ಪ್ರೀತ್ಯರ್ಥ ದಂಡಿಸಿದರೆ ವ್ಯರ್ಥವೆಂದು ಕೇಳಿ ಗಾಯಕರೆಲ್ಲ ಆಶ್ಚರ್ಯರಾಗಿ ಸಿದ್ಧರನ್ನು ನಮಿಸಿದರು. ಹೀಗೆ ಸಿದ್ಧಾರೂಢರಿಗೆ 64 ವಿದ್ಯೆಗಳು ಅವರಿಗೆ ರಕ್ತದಲ್ಲಿ ಹರಿದು ಬಂದಿದ್ದವು. ಪ್ರತಿಯೊಂದು ಶಾಸ್ತ್ರದಲ್ಲಿ ಅವರಿಗೆ ನಿಪುಣತೆ ಇತ್ತು ಅಂತ ಹೇಳಿ ಈ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಕೆಲವು ಸಾಮರ್ಥ್ಯಗಳನ್ನು ನಾವು ತಿಳ್ಕೊಳ್ಳೋಣ ಅಂತೇಳಿ ನೀವೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಿದ್ದೀನಿ.